ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಹ್ಯಾಪಿ ಸಂಡೇ. ನಾವು ಇವತ್ತು ಮಾರ್ನಿಂಗೇ ನಮ್ಮ ಊರಿಗೆ ಹೋಗ್ತಿದ್ದೀವಿ. ನಮ್ಮ ಊರು ಬಂದು ಫುಲ್ಲು ಸಿಟಿ ಊರು ಅಂತ ನಾವು ಹೋಗ್ತೀವಿ, ಬಿಕಾಸ್ ಅದು ನಮ್ಮ ನೇಟಿವ್ ಸಿಟಿ. ಅದು ಹೇಳ್ಬೇಕಂದ್ರೆ ಫುಲ್ಲು ಈಗ ಮನೆ ಬಿಟ್ಟಿದ್ದೀವಿ. 1.5 ಅವರ್ ಬೇಕಾಗುತ್ತೆ ನಮ್ಮ ನೇಟಿವ್ಗೆ ಹೋಗ್ಬೇಕಂದ್ರೆ. ಯಾಕೆ ಇವತ್ತು ನಾವು ಸಂಡೇ ನೇಟಿವ್ಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಊರಲ್ಲಿ ಹಬ್ಬ ಇದೆ. ಸೊ ಯಾಕೆ ನಿಮಗೂ ಸಹ ತೋರಿಸ್ಬಾರ್ದು, ನಿಮಗೂ ಸಹ ಗೊತ್ತಾಗುತ್ತೆ ಹೆಂಗಿರುತ್ತೆ ಚರ್ಚಲ್ಲಿ, ಯಾವ ಥರ ಎಲ್ಲ ರಿಚುವಲ್ಸ್ನ ಫಾಲೋ ಮಾಡ್ತಾರೆ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಅತ್ತೆ ಮನೆಗೆ ಬಂದು ಪೆನ್ ಡ್ರೈವ್ ಹಾಕೋಕ್ಕೆ ಒಂದು ಸಕ್ಸಸ್ಫುಲ್ ಸರ್ಕಸ್ನ ಮಾಡಿದ್ವಿ. ಬಟ್ ಅದು ಸಕ್ಸಸ್ ಆಗಲಿಲ್ಲ, ತುಂಬ ಕಷ್ಟಪಟ್ವಿ. ಆಮೇಲೆ ಸುಮ್ಮನೆ ಓಡಾಡ್ತಾ ಇದ್ದೀನಿ. ಈಗ ಒಂದು 12:30 ಆಗಿತ್ತು. ಓಡಾಡ್ತಾ ಇದ್ದೀನಿ ಸುಮ್ಮನೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರೀ ಓಡಾಡೋದೇ ಆಯಿತು. ಬಿಕಾಸ್ ನಾವು ಮಾರ್ನಿಂಗ್ ಚರ್ಚಲ್ಲಿ ಪೂಜೆಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು. ಈವ್ನಿಂಗ್ ನಾವು ಚರ್ಚಿಗೆ ಹೋಗ್ಬೇಕು, ಆಮೇಲೆ ತೇರಿರುತ್ತೆ. ಸೊ ಅಲ್ಲಿವರೆಗೂ ಓಡಾಡ್ತಾ ಇರೋದು. ಏನು ತಂದಿದ್ದು? ಹಾಂ ಹಾಂ, ಎಲ್ಲೋಗಿದ್ವಿ ತರಕ್ಕೆ? ನಡಿ ಹೋಗೋಣ. ದೆನ್ ವಿ ಹ್ಯಾಡ್ ಲಂಚ್ ಅಟ್ 1:30, 2 o'clock ಅನ್ಕೊತೀನಿ. ಅಷ್ಟರಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ವೆರೈಟೀಸ್ ಆಫ್ ಊಟ ನೀವು ಸಹ ನೋಡ್ಬೋದು. ಇನ್ನೂ ಕ್ಲೋಸ್ ಮಾಡಿಲ್ಲ, ಮೀನ್ಸ್ ಇನ್ನೂ ಓಪನ್ ಮಾಡಿಲ್ಲ. ಅದೆಲ್ಲ ಓಪನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಊಟ ನಾನು ತಿಂದೆ ಅಂತೇಳಿ. ಏನ ಫುಲ್ ನೋಡಿ, ಅನ್ನ, ಸಾಂಬಾರು, ಕಬಾಬ್, ಚಿಕನ್ ಸಾಂಬಾರು ಆ್ಯಂಡ್ ಕುಕುಂಬರ್, ಬಿರಿಯಾನಿ, ಮುದ್ದೆ ಇದೆಲ್ಲ ಆದಮೇಲೆ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ಆ ಗ್ಯಾಪಲ್ಲಿ ನಾನು ಮಲಗಿಲ್ಲ, ನಮ್ಮ ಅತ್ತೆನೂ ಮಲಗಿಲ್ಲ. ನಮ್ಮ ಅತ್ತೆ ಸುಮ್ಮನೆ ಹೂವು ಕಟ್ತಾಯಿದ್ರು, ನಾನು ಸುಮ್ಮನೆ ಮಳೆ ಬರ್ತಿತ್ತು ಓಡಾಡ್ತಾ ಇದ್ದೆ. ಫುಲ್ಲು ಪ್ರತಿದಿನ ಬರುತ್ತಂತೆ, ನಂಗೆ ನಮ್ಮ ಅತ್ತೆ ಹೇಳಿದ್ರು ಪ್ರತಿದಿನ ಆ ಕಡೆ ಮಳೆ ಬರುತ್ತೆ ಅಂತ. ಆ್ಯಂಡ್ ಈ ಪೈಪ್ನ ನಾನು ಯಾಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಸಿಟಿ ಸೈಡು ಫುಲ್ಲು ನೀರಿಗೆ ಪ್ರಾಬ್ಲಮ್ ಇದೆ. ಈವನ್ ನೀವು ನೋಡ್ಬೋದು ಪೈಪ್ ಮೇಲೆ ಫ್ಲೋರ್ ನಂಬರ್ನ ಬರ್ಕೊಂಡಿರ್ತಾರೆ. ಅವ್ರಿಗೆ ಯಾವಾಗ ಬೇಕು ನೀರನ್ನ ಆ ಫ್ಲೋರ್ದು ಮಾತ್ರ ಅಥವಾ ಆ ಮನೆದು ಮಾತ್ರ, ಟಾಪ್ ಅಂದರೆ ಟಾಪ್ ವಾಲ್ ಮಾತ್ರ ಆನ್ ಮಾಡಿ ಅವರಿಗೆ ನೀರು ಕೊಡೋದು ಇಷ್ಟು ನಿಮಿಷ ಅಂತ. ಆ್ಯಂಡ್ ಎಷ್ಟು ಅವ್ರು ಬಟ್ಟೆ ಒಗಿತಾರೆ ಅಂತ ಲೆಕ್ಕ ಹಾಕ್ಕೊಂಡು ಸಹ ಅವರು ಓನರು ಕ್ಯಾಲ್ಕುಲೇಷನ್ ಮಾಡೋ ಥರ ಆಗೋಗಿದೆ ನೀರಿಗೆ. ಎಲ್ಲರೂ ಕಾಫಿನ ಕುಡಿದು ನಾನು ಆಚೆ ಬಂದ್ಬಿಟ್ಟು, ಇದು ನಮ್ಮ ಊರಿನ ಸ್ಕೂಲು, ಅದಕ್ಕೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಊರಿನ ಸ್ಕೂಲು. ಆ್ಯಂಡ್ ಅಲ್ಲಿ ಕಂಬಿಗಳೆಲ್ಲ ಹಾಕಿದ್ದಾರೆ, ಅದು ಹೊಸ ಚರ್ಚ್ನ ಕಟ್ತಾ ಇದ್ದಾರೆ. ಸೊ ಅದಕ್ಕೆ ಆ ಕನ್ಸ್ಟ್ರಕ್ಷನ್ ನಡೀತಿದೆ. ಆ್ಯಂಡ್ ಈಗ ನಾವು 5 o'clock 5:30ಗೆ ನಮಗೆ ಚರ್ಚಲ್ಲಿ ಪೂಜೆ ಇರೋದು. ಈಗ ಹೊರಡ್ಬೇಕಂತ ನಾವೆಲ್ಲರೂ ತಲೆ ಬಚ್ಕೊತಿದ್ವಿ. ಆ ಗ್ಯಾಪಲ್ಲಿ ನಮ್ಮ ಜೆಸಿಕಾ ಕಬಾಬ್ ತಿಂದ್ಕೊಂಡು ಓಡಾಡ್ತಿದ್ದಾಳೆ ಆ ತಪ್ಪಲೆನ ಇಟ್ಕೊಂಡು. ಆ್ಯಂಡ್ ಈಗ ಚರ್ಚಿಗೆ ಬಂದ್ವಿ. ನಾನು ಚರ್ಚ್ನ ಮುಗಿಸ್ಕೊಂಡು ನಿಮಗೆ ಹೊರಗಡೆ ಬಂದು ಸಿಗ್ತೀನಿ.
ಈಗ ಪೂಜೆನೂ ಮುಗೀತು, ಚರ್ಚಲ್ಲಿ ತೇರೂ ಸಹ ಎಳೆದಾಯಿತು ಆ್ಯಂಡ್ ಅದು ರೌಂಡ್ಸಿಗೆ ಹೋಗುತ್ತೆ. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ನಾವು ಬೇಗ ಅತ್ತೆ ಮನೆಗೆ ಹೋಗಿ ಎಲ್ರಿಗೂ ಸಹ ಬಾಯ್ ಮಾಡಿ ಆ್ಯಂಡ್ ನಿಮಗೆ ಇನ್ನೊಂದು ತೋರಿಸ್ತೀನಿ ನಾನೀಗ. ಎಲ್ಲರ ಮನೇಲೂ ಮೋಟ್ರು ಅಂದರೆ ಮನೆ ಹತ್ರ ಅಂತಲೂ ಅಲ್ಲ, ರೋಡಲ್ಲಿ ಫುಲ್ಲೂ ಸಹ ವಾಟರ್ ಮೋಟರ್ಸ್ನ ಒಂದು ಮನೆಯಿಂದ ಒಂದು ಮನೆಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಸಹ ಅಬ್ಸರ್ವ್ ಮಾಡಿದೆ, ಸೊ ಅದಕ್ಕೆ ವಿಡಿಯೋ ಮಾಡಿದೆ. ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ರೂಮ್. ಈಗ ಮನೆಗೆ ವಾಪಸ್ ಹೋಗ್ತೀವಿ. ಆ್ಯಂಡ್ ಹೋಗ್ತಾ ಅಮ್ಮನ ಫ್ರೆಂಡ್ ಒಬ್ಬರು ಇಲ್ಲೇ ಇದ್ದಾರೆ. ನಾವು ಇಲ್ಲಿ ನೇಟಿವಲ್ಲಿ ನಮ್ಮೂರಲ್ಲಿ ಇದ್ದಾಗ ನಾವು ಅಮ್ಮಂಗೆ ಅವರು ಫ್ರೆಂಡ್ ಆಗಿದ್ದರು. ಸೊ ಅವ್ರನ್ನ ಹಂಗೇ ಮಾತಾಡಿಸ್ಕೊಂಡು ಆಂಟಿ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ಅಲ್ಲಿಂದ ಅಲ್ಲಿಗೆ ಹತ್ರನೇ ನಮ್ಮೂರಿಂದ ಆಂಟಿ ಮನೆಗೆ. ಆಂಟಿ ಮನೆಗೆ ಬಂದ್ವಿ. ಆಂಟಿ ಮನೆಗೆ ಸ್ವಲ್ಪ ಮಾತಾಡ್ಕೊಂಡು ಮಾವಿನ ಹಣ್ಣು ತಿಂದು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.